ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜಕಾರಣದಲ್ಲಿ ಜಾತಿ ಸಮೀಕ್ಷೆಯ ಸಮರ ಜೋರಾಗಿದೆ. ಕಾಂಗ್ರೆಸ್ ಹಾಗೂ ಮೈತ್ರಿ ಮಧ್ಯೆ ಮಾತಿನ ಯುದ್ಧ ತಾರಕಕ್ಕೇರಿದೆ. ಈ ಮಧ್ಯೆ ಜಾತಿ ಸಮೀಕ್ಷೆಯನ್ನು ಮುಗಿಸೋದಕ್ಕೆ ನಾಳೆಯೇ ಕಡೆಯ ದಿನವಾಗಿತ್ತು. ಆದ್ರೀಗ ಸರ್ಕಾರ ಸಮೀಕ್ಷೆ ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದೆ. ಮತ್ತೊಂದು ಕಡೆ ಸರ್ವೆಗೆ ಚಕ್ಕರ್ ಹಾಕಿದವರಿಗೆ ಬಿಸಿ ಮುಟ್ಟಿಸೋದಕ್ಕೂ ಕೂಡ ಮುಂದಾಗಿದೆ. ಎಲ್ಲ ಹಾಕ ಕೇಳಿಸ್ಕೊಂಡು ಮಾಡಬಾರ್ದೆಲ್ಲ ತಂದಿರೋದು. ಕರ್ನಾಟಕದಲ್ಲಿ ಆಗ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಸಮೀಕ್ಷೆ ಮುಗಿಸೋಕೆ ನಾಳೆಯೇ ಕೊನೆ ದಿನ. ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆ ಶುರುವಾಗಿದ್ದೇ ಆಮೆಗತಿಯಲ್ಲಿ. ತಾಂತ್ರಿಕ ಸಮಸ್ಯೆಗಳು, ನೆಟ್ವರ್ಕ್ ಸಿಕ್ತಿಲ್ಲ ಅನ್ನೋ ಸಿಟ್ಟು, ಸಮೀಕ್ಷೆಗೆ ಹೋಗದೆ ಸಾಕಷ್ಟು ಶಿಕ್ಷಕರು ಕಳ್ಳಾಟ ಆಡಿದ್ದೂ ಉಂಟು. ಎಲ್ಲ ಗೊಂದಲಗಳ ಮಧ್ಯೆ ಈಗ ಜಾತಿ ಸಮೀಕ್ಷೆ ಫೈನಲ್ ಹಂತಕ್ಕೆ ಬಂದಿದೆ. ಸರ್ಕಾರ ನಿಗದಿಪಡಿಸಿದಂತೆ ಅಕ್ಟೋಬರ್ 7ರೊಳಗೆ ಅಂದ್ರೆ ನಾಳೆಯೊಳಗೆ ಸಮೀಕ್ಷೆ ಮುಗಿಯಬೇಕು. ಆದರೆ ಜಾತಿ ಸಮೀಕ್ಷೆ ನಾಳೆಯೇ ಮುಗಿಯುವ ಸಾಧ್ಯತೆ ಕಡಿಮೆ. ಹೀಗಾಗಿ ಜಾತಿ ಸಮೀಕ್ಷೆ ಅವಧಿಯನ್ನ ಸರ್ಕಾರ ವಿಸ್ತರಣೆ ಮಾಡಿದೆ. ಜಾತಿ ಸಮೀಕ್ಷೆ ಬಹುತೇಕ ಯಶಸ್ವಿಯಾಗಿದೆ. ಆದರೆ ಅವಧಿ ವಿಸ್ತರಣೆ ಆಗಬೇಕು ಅಂತ ಪರೋಕ್ಷವಾಗಿ ಸಚಿವರಾದ ಪರಮೇಶ್ವರ್, ಶಿವರಾಜ ತಂಗಡಗಿ ಅಭಿಪ್ರಾಯಪಟ್ಟರು. ಕೊಪ್ಪಳದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜ ನಿರ್ಮಾಣಕ್ಕೆ ಜಾತಿ ಸಮೀಕ್ಷೆ ಮುಖ್ಯವಾಗಿದೆ. ಸಮೀಕ್ಷೆ ಅಂದುಕೊಂಡಂತೆ ಮುಗಿಯುವ ವಿಶ್ವಾಸನೂ ಇದ್ದು ನಾಳೆ ಸಾಯಂಕಾಲದವರೆಗೂ ಕಾದು ನೋಡಿ ನಿರ್ಧಾರ ಮಾಡ್ತೀವಿ ಅಂತ. ಈಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಗಳ ಮಾಹಿತಿಗಳನ್ನು ತಗೊಂಡು ಈಗ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ಪರ್ಸೆಂಟೇಜ್ ಆಗಿದೆ. 20-25% ಕಡಿಮೆ ಇದೆ ಇನ್ನು, ಅಂದರೆ 80% 70% ಆಗಿದೆ ಇಡೀ ಸ್ಟೇಟ್ದು ಆವ್ರೇಜ್ ತೊಗೊಂಡ್ರೆ. ನಿಜ ಅದರಲ್ಲಿ ಕೆಲವು ಕಡೆ ಗೊಂದಲನೂ ಆಗಿರ್ತಕ್ಕ ಮುಗಿಸ್ಬೇಕು, 100% ಮುಗಿಸ್ಬೇಕು. ನಾವು 7ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು ಸರ್ಕಾರ. ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಇಲ್ಲ, ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಸಾಹೇಬ್ರ ಜೊತೆಗೆ ಮಾತಾಡಬೇಕು, CM ಸಾಹೇಬ್ರ ಗಮನಕ್ಕೆ ತರಬೇಕು. ಎಷ್ಟು ಆಗಿದಾವೋ, ಅಂಕಿಅಂಶಗಳು ಎಷ್ಟಾಗಿದ್ದಾವೆ, ಏನು ಎಂತು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತರಬೇಕು. ಈಗ 1 ಕೋಟಿಗಿಂತ ಹೆಚ್ಚು ಮನೆಗಳ ಸಮೀಕ್ಷೆಗಳು ಆಗಿದ್ದಾವೆ. ಈಗ ಇನ್ನೂ ಕನಿಷ್ಠ ನಮಗೆ ಬೆಂಗಳೂರು ನಗರ ಭಾಳ ಮುಖ್ಯವಾಗಿ 4ನೇ ತಾರೀಕು ಟ್ರೈನಿಂಗ್ ಆಗಿದೆ. 4ನೇ ತಾರೀಕಿಂದ ಬೆಂಗಳೂರು ನಗರ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಇವತ್ತು ಇನ್ನೂ 6, ನಾಳೆಗೆ 5, ನಾಳೆ ಮಧ್ಯಾಹ್ನವರೆಗೂ ನೋಡ್ತೀವಿ. ನಾಳೆಗೆ ಎಷ್ಟು ಆಗುತ್ತಾ ಏನು, ಇಲ್ಲ ಇವತ್ತು ಸಾಯಂಕಾಲ ಎಷ್ಟಾಗುತ್ತೆ ಏನೋ ಅನ್ನೋದ್ರ ಮಾಹಿತಿ ತಗೊಂಡು ಮಾಡ್ತೀವಿ. ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ಥರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ. ನಾಳೆ ಸಾಯಂಕಾಲದವರೆಗೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗಾಗಲೇ 1,10,00,000 ಮನೆಗಳು ಸರ್ವೆ ಆಗಿದೆ. ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು. ಇವತ್ತು ನಾಳೆ 2 ದಿನ, ಇವತ್ತು ನಾಳೆ 2 ದಿನ ಇದೆ. 2 ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಕೊಪ್ಪಳ ಜಾತಿ ಸಮೀಕ್ಷೆಗೆ ಆರಂಭದಿಂದಲೂ ವಿರೋಧ ವ್ಯಕ್ತಪಡಿಸಿರುವುದು ಬಿಜೆಪಿ. ಈಗ ಬಿಜೆಪಿ ನಾಯಕರು ಸಮೀಕ್ಷೆ ಅವಧಿ ವಿಸ್ತರಣೆಗೆ ಒಲವು ತೋರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಮತ್ತೊಂದೆಡೆ ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳಲ್ಲೂ ಬಡವರಿದ್ದಾರೆ. ಹೀಗಿರುವಾಗ ಸಮೀಕ್ಷೆಯನ್ನ ಕೇವಲ 15 ದಿನದಲ್ಲೇ ಮುಗಿಸಬೇಕು ಅನ್ನೋ ಆತುರ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಎಲ್ಲ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಎಲ್ಲ ಕಡೆ ಇದ್ದಾರೆ. ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕಾಗಿದೆ. ಆದ್ರೆ ಇವತ್ತು ನಮ್ಗೆ ಅರ್ಥ ಆಗದೆ ಇರುವಂತದ್ದು, ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಇಷ್ಟೊಂದು ಆತುರವಾಗಿ ಮುಖ್ಯಮಂತ್ರಿಗಳೇ 15 ದಿನದಲ್ಲಿ ಮುಗಿಸ್ಬೇಕು, ಈ ಆತುರ ಯಾಕೆ ಇವರು ಸಿದ್ದರಾಮಯ್ಯನವ್ರಿಗೆ ಕಾಡ್ತಾ ಇದೆ? ಇದು ಎಲ್ಲರ ಮುಂದೆ ಎದ್ದಿರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ. ಜಾತಿ ಸಮೀಕ್ಷೆ ಇಲ್ಲಿವರೆಗೂ ಎಷ್ಟಾಗಿದೆ, ಬಾಕಿ ಎಷ್ಟಿದೆ? ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಕೆಲಸ ಬಹುತೇಕ ಮುಗಿದಿದೆ ಅನ್ನೋದು ಸರ್ಕಾರದ ವಾದ. ಆದ್ರೆ ವಿರೋಧ ಪಕ್ಷಗಳು ಇದನ್ನ ಒಪ್ತಿಲ್ಲ. ಹಾಗಿದ್ರೆ ಇಲ್ಲಿವರೆಗೂ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಎಷ್ಟಾಗಿದೆ, ಬಾಕಿ ಎಷ್ಟಿದೆ ಅಂತ ನೋಡೋದಾದ್ರೆ, ಬೆಂಗಳೂರು ಹೊರತುಪಡಿಸಿ ರಾಜ್ಯದಲ್ಲಿ 1,43,77,978 ಮನೆಗಳಿದ್ದು, ಇಲ್ಲಿವರೆಗೆ 1,15,56,752 ಮನೆಗಳಲ್ಲಿ ಸಮೀಕ್ಷೆ ಮುಗಿದಿದೆ ಅಂತ ಸರ್ಕಾರ ಲೆಕ್ಕ ಹೇಳುತ್ತಿದೆ.
ಅಂದ್ರೆ ರಾಜ್ಯದಲ್ಲಿ 7 ಕೋಟಿಗೂ ಹೆಚ್ಚು ಜನ ವಾಸ ಮಾಡುತ್ತಿದ್ದು ಇಲ್ಲಿವರೆಗೂ 4,42,74,823 ಜನರ ಸಮೀಕ್ಷೆ ಮಾಡಲಾಗಿದೆ ಅನ್ನೋದು ಸರ್ಕಾರದ ಲೆಕ್ಕ. ಇಲ್ಲಿವರೆಗೂ ರಾಜ್ಯದಲ್ಲಿ ಒಟ್ಟು 80.39% ಸಮೀಕ್ಷೆ ಮುಗಿದಿದ್ದು ಇನ್ನೂ 19.61% ಸಮೀಕ್ಷೆ ಆಗಬೇಕಿದೆ. ಬೆಂಗಳೂರಲ್ಲಿ ಜಿಬಿಎ ಅಧಿಕಾರಿಗಳ ಪ್ರಕಾರ ಒಟ್ಟು 32 ಲಕ್ಷ ಮನೆಗಳಿವೆ. ಇಲ್ಲಿವರೆಗೂ 3 ದಿನದಲ್ಲಿ ಒಟ್ಟು 2,66,000 ಮನೆಗಳ ಸಮೀಕ್ಷೆ ಆಗಿದೆ. ಅಂದಾಜು 1.5 ಕೋಟಿ ಜನರಲ್ಲಿ 30 ಲಕ್ಷದಷ್ಟು ಜನ ಸಮೀಕ್ಷೆಗೆ ಒಳಪಟ್ಟಿದ್ದಾರೆ. ಅಕ್ಟೋಬರ್ 4ರಿಂದ ಬೆಂಗಳೂರಲ್ಲಿ ಸಮೀಕ್ಷೆ ಶುರುವಾಗಿದ್ದು ಅಕ್ಟೋಬರ್ 24ರವರೆಗೆ ಸಮೀಕ್ಷೆಗೆ ಬೆಂಗಳೂರಲ್ಲಿ ಸಮಯ ನೀಡಲಾಗಿದೆ. ಅವಶ್ಯಕತೆ ಬಿದ್ದರೆ 6 ದಿನ ಸಮೀಕ್ಷೆ ವಿಸ್ತರಣೆಗೂ ಜಿಬಿಎ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಆನ್ಲೈನ್ ಸಮೀಕ್ಷೆಗೂ ಹೆಚ್ಚು ಜನ ಒಲವು ತೋರಿಸುತ್ತಿದ್ದು ನಿಗದಿತ ಸಮಯದಲ್ಲೇ ಸಮೀಕ್ಷೆ ಆಗುತ್ತೆ ಅನ್ನೋದು ಅಧಿಕಾರಿಗಳ ವಿಶ್ವಾಸ. ಕೆಲವು ಸಂದರ್ಭದಲ್ಲಿ ಕೆಲವು ಜನರು ನಾವು ನಮ್ಮ ಆಫೀಸಿಗೆ ಬಂದಿದ್ದಾರೆ, ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಅದರಲ್ಲಿ ತೀರ್ಮಾನ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಕೆಲವು ಜನರು ಪ್ರತಿ ಸರಿ ಏನು ಡ್ಯೂಟಿ ಕೊಡ್ತಾರೆ, ಯಾರು ಕಡ್ಡಾಯ ಡ್ಯೂಟಿ ಕೊಟ್ಟು ಅವರದ್ದು ಸರಿಯಾಗಿ ಯಾಕೆ ಬಂದಿಲ್ಲ ಅಂತ ಹೇಳಿ ನಮಗೆ ಖಚಿತ ಕಂಡಿದ್ರು, ನಾವು ಖಂಡಿತ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇದ್ದೇವೆ. ದೆರ್ ಆರ್ ಸಮ್ ಪೀಪಲ್ ಹೂ don't work even though they are having all reasons to work. ಆ ಥರ ಯಾರಾದರೂ ನಿಂತುಬಿಟ್ರೆ ಖಂಡಿತ ಅವರ ಮೇಲೆ ಕ್ರಮ ತಗೊಳ್ತೇವೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಗೊಂದಲ ಮುಂದುವರೆದಿದೆ. ಜಾತಿಗಣತಿ ಸಮೀಕ್ಷೆ ಅವೈಜ್ಞಾನಿಕ ಎಂದು ಗಂಭೀರ ಆರೋಪ ಮಾಡಿದ್ದು ಡಿಸಿ ಮೂಲಕ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಮಾತನಾಡಿ ಮಕ್ಕಳ ಕೈಯಲ್ಲಿ ಜಾತಿ ಸಮೀಕ್ಷೆ ಮಾಡಿಸುತ್ತಿದ್ದಾರೆ, ಸಮೀಕ್ಷೆದಾರರಿಗೆ ಸೂಕ್ತ ತರಬೇತಿ ನೀಡದೆ ಸಮೀಕ್ಷೆ ಮಾಡಿಸಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಸುಮಾರು 30,000 ಮನೆಯ ಸಮೀಕ್ಷೆಗೆ ಅಡ್ಡಿಯಾಗಿದೆ ಅಂತ ಡಿಸಿ ಗುರುದತ್ ಹೆಗಡೆ ಹೇಳಿದ್ದಾರೆ. ಸಾಗರ ತಾಲೂಕಿನ ಬರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಟವರ್ ಹಾಕುವ ತನಕ ಅಲ್ಲಿನ ಜನ ಸಮೀಕ್ಷೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಏಕಾಏಕಿ ಟವರ್ ನಿರ್ಮಾಣ ಅಸಾಧ್ಯವೆಂದು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಂದಿದ್ದಾರೆ. ಕ್ಲೋಸ್ ಟು 4 lakhs ಇವತ್ತಿಗೆ ಮಾಡಿದ್ದೀವಿ. ಆಲ್ಮೋಸ್ಟ್ 80% ಇವತ್ತಿಗೆ ನಾವು ಅಚೀವ್ ಮಾಡಿದ್ದೀವಿ. ನಿನ್ನೆ ರಾತ್ರಿಗೆ 79 ಆಗಿತ್ತು. ಇವತ್ತೀಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಸುಮಾರು 80% ನಮ್ಮಲ್ಲಿ ಈಗಾಗಲೇ ಸಮೀಕ್ಷೆ ಏನಿದೆ ಕಂಪ್ಲೀಟ್ ಆಗಿದೆ. ಈಗ ನಮ್ಮ ಮೇಜರ್ ಏನು ಚಾಲೆಂಜ್ ಅಂತಂದರೆ ನಮ್ಮಲ್ಲಿ ಸುಮಾರು 30,000ಕ್ಕಿಂತ ಜಾಸ್ತಿ ಮನೆಗಳಿಗೆ ಸ್ವಲ್ಪ ನೆಟ್ವರ್ಕ್ ಶ್ಯಾಡೋ ಇದೆ ಅಂತ ಹೇಳ್ತೀವಿ. ಅಲ್ಲಿ OTP ಬರೋದು ಕಷ್ಟ ಆಗ್ತಾ ಇದೆ. ಸೊ ಆ ಥರ ಸಮಸ್ಯೆಯಲ್ಲಿದೆ. ನಮ್ಮ CEO ಅವರು ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಅಲ್ಲಿ ಕ್ಯಾಂಪ್ ಮೋಡಲ್ಲಿ ನಾವು ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಲು ಹಿಂದೇಟು ಹಾಕಿದವರ ವಿರುದ್ಧ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. 20% ಸಮೀಕ್ಷೆ ನಡೆಸಿರುವ 22 ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕೊಪ್ಪ ತಾಲೂಕಿನ 3 ಶಿಕ್ಷಕರು, ಮೂಡಿಗೆರೆ ತಾಲೂಕಿನ ಓರ್ವ ಶಿಕ್ಷಕರಿಗೆ ನೋಟಿಸ್ ಜಾರಿಯಾಗಿದೆ. ನಾಳೆಯೊಳಗೆ ಸಮೀಕ್ಷೆ ಮುಗಿಸುವಂತೆ ಸೂಚನೆ ಕೊಡಲಾಗಿದೆ. ಸಮೀಕ್ಷೆ ಪೂರ್ಣ ಮಾಡದೇ ಇದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ದಾವಣಗೆರೆಯಲ್ಲಿ ಹಿಂದೂವಿನ ಆಧಾರ್ ನಂಬರ್ ಹಾಕಿದ್ರೆ ಮುಸ್ಲಿಂ ವ್ಯಕ್ತಿಗಳ ಹೆಸರು ಬರ್ತಿದೆ. ಎಂಸಿಸಿ ಬಿ ಬ್ಲಾಕ್ನಲ್ಲಿ ಸಮೀಕ್ಷೆ ಮಾಡುವಾಗ ಗಣತಿದಾರರು ಹರ್ಷ ಅವರ ಆಧಾರ್ ನಂಬರ್ ಹಾಕಿದ್ರೆ ಮುಸ್ಲಿಂ ವ್ಯಕ್ತಿಗಳ ಹೆಸರು ಬಂದಿದೆ. ಎಡವಟ್ಟು ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಡಿಲೀಟ್ ಮಾಡಿಸೋದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರಂತೆ. ಮಲ್ಲೇಶ್ವರಂ ಕಚೇರಿಯಲ್ಲಿ ವಾರ್ಡ್ ಬದಲಾವಣೆ ವಿಚಾರಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಇಂದು ಕೂಡ ವಾರ್ಡ್ ಬದಲಾವಣೆ ಮಾಡುವಂತೆ ಕೇಳಲು ಬಂದಿದ್ದ ಗಣತಿದಾರರಿಗೆ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಮಲ್ಲೇಶ್ವರಂ ಕಚೇರಿಯಲ್ಲಿ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಜಿಬಿಎ ಹಾಗೂ ಪಾಲಿಕೆ ಅಧಿಕಾರಿಗಳಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಎಂದು ಪಾಲಿಕೆ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಏನೇ ಆಗಲಿ, ಬೆಂಗಳೂರಲ್ಲಿ ಅಕ್ಟೋಬರ್ 24ರವರೆಗೆ ಜಾತಿ ಸಮೀಕ್ಷೆ ನಡೆಯಲಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಾತಿ ಸಮೀಕ್ಷೆಯನ್ನ ಅಕ್ಟೋಬರ್ 12ರವರೆಗೂ ಸರ್ಕಾರ ವಿಸ್ತರಿಸಿ ಆದೇಶ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.